ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಹುಟ್ಟುಹಬ್ಬ ಆಚರಣೆ. ಬಿಜೆಪಿ ಎಸ್ಸಿ ಮೋರ್ಚಾ ನೇತೃತ್ವದಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕಾರ್ಯಕ್ರಮ. ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣ ಸ್ವಾಮಿಯವರ ಹುಟ್ಟುಹಬ್ಬ ಆಚರಣೆ ಇಂದು ಮೈಸೂರಿನಲ್ಲಿ ನಡೆಯುತ್ತಿದೆ. ಬಿಜೆಪಿ ನಗರದ ಎಸ್ಸಿ ಮೋರ್ಚಾ ವತಿಯಿಂದ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣ ಸ್ವಾಮಿಯವರ ಹುಟ್ಟುಹಬ್ಬ ಆಚರಣೆ ಕಾರ್ಯಕ್ರಮ ಇಂದು ಬೆಳಗ್ಗೆ 10 ಗಂಟೆಗೆ ನಗರದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಏರ್ಪಡಿಸಲಾಗಿದೆ. ಬಿಜೆಪಿ ಎಸ್ಸಿ ಮೋರ್ಚಾ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿ ವಿಶೇಷ ಪೂಜೆ ಸಲ್ಲಿಸಿ ನಾಯಕರಿಗೆ ಶುಭ ಕೋರಲಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಮಾಧ್ಯಮದ ಜೊತೆ ಯುವ ಮುಖಂಡರು ಹಾಗೂ ಕಾರ್ಯಕರ್ತರು ಪ್ರತಿಕ್ರಿಯಿಸಿದರು. ಭಾರತೀಯ ಜನತಾ ಪಾರ್ಟಿಯ ನಾಯಕರು, ದಕ್ಷಿಣ ಭಾರತದ ದಲಿತ ನಾಯಕರು, ನಮ್ಮೆಲ್ಲರ ಪ್ರೇರಣಾ ಶಕ್ತಿ, ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂತ ಛಲವಾದಿ ನಾರಾಯಣ ಸ್ವಾಮಿರವರ ಹುಟ್ಟುಹಬ್ಬದ ಅಂಗವಾಗಿ ಇಂದು ಮೈಸೂರು ನಗರ ಬಿಜೆಪಿ ಎಸ್ಸಿ ಮೋರ್ಚಾ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ. ಮೊದಲನೇದಾಗಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಎದುರು ಸಿಹಿ ಹಂಚುವ ಮೂಲಕ ಒಂದಷ್ಟು ಸಾರ್ವಜನಿಕರಿಗೆ ಹಾಗೂ ಭಕ್ತಾದಿಗಳಿಗೆ ತಿಂಡಿ ವಿತರಣಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಛಲವಾದಿ ನಾರಾಯಣ ಸ್ವಾಮಿ ಅವರು ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿ ದಲಿತರ ಇರುವಂತಹ ಭಾಗಗಳಲ್ಲಿ, ಅನ್ಯಾಯಕ್ಕೆ ಒಳಪಟ್ಟಂತ ಭಾಗಗಳಲ್ಲಿ ನ್ಯಾಯ ಕೊಡಿಸುವಂತ, ಪ್ರಾಮಾಣಿಕವಾಗಿ ನ್ಯಾಯ ಕೊಡಿಸುವಂತ ನಾಯಕರು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವ್ರಿಗೆ ಇನ್ನಷ್ಟು ಶಕ್ತಿಯನ್ನ ಕೊಡ್ಬೇಕು ದೇವರು. ಅವ್ರಿಗೆ ಕರ್ನಾಟಕ ರಾಜ್ಯಾದ್ಯಂತ ಕಾರ್ಯಕರ್ತರಿದ್ದಾರೆ, ಅವರ ಹಿತೈಷಿಗಳಿದ್ದಾರೆ, ಅವರ ಅಭಿಮಾನಿಗಳಿದ್ದಾರೆ. ಆದ್ರೆ ನಾನು ಹೇಳ್ತೇನೆ, ಮೈಸೂರು ಭಾಗದಲ್ಲಿ ಅದಕ್ಕಿಂತ ಹೆಚ್ಚು ಪಟ್ಟು ನಾವುಗಳವ್ರನ್ನ ಇಷ್ಟಪಡ್ತೇವೆ, ನಾವು ಅವ್ರನ್ನ ಫಾಲೋ ಮಾಡ್ತೇವೆ, ಅವ್ರನ್ನ ಹಿಂಬಾಲಿಸ್ತೇವೆ. ಹಾಗಾಗಿ ಅವ್ರಿಗೆ ಇನ್ನಷ್ಟು ದೊಡ್ಡ ಸ್ಥಾನಮಾನಗಳು, ರಾಜಕೀಯವಾಗಿರ್ಲಿ ಸಾಮಾಜಿಕವಾಗಿರ್ಲಿ ದೊಡ್ಡ ಸ್ಥಾನಮಾನಗಳು ಅವ್ರಿಗೆ ಸಿಗಬೇಕು ಅಂತ ಹೇಳಿ ಮೈಸೂರು ನಗರ ಎಸ್ಸಿ ಮೋರ್ಚಾ ತಂಡ ನಾವೇನಿದೀವಿ, ಉಪಾಧ್ಯಕ್ಷಗಳಾಗಿರ್ಬೋದು, ಕಾರ್ಯದರ್ಶಿಗಳಾಗಿರ್ಬೋದು, ಮಹಿಳಾ ಮೋರ್ಚಾದವರಾಗಿರ್ಬೋದು, ಪ್ರತಿಯೊಬ್ರು ಸಹ ನಾವು ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ. ಈ ಭಾಗದಲ್ಲಿ ಸಾರ್ವಜನಿಕರಿಗೆ ಹಾಗೂ ಭಕ್ತಾದಿಗಳಿಗೆ ಸಿಹಿ ವಿತರಣಾ ಹಾಗೂ ತಿಂಡಿ ವ್ಯವಸ್ಥೆ ಮಾಡಿದ್ದೇವೆ. ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದೊಳಗಡೆ ಒಂದು ಪೂಜೆಯನ್ನ ಮಾಡಿಸಿ ಅವರಿಗೆ ಇನ್ನಷ್ಟು ರಾಜಕೀಯವಾಗಿ ಶಕ್ತಿ ಛಲವಾದಿ ನಾರಾಯಣ ಸ್ವಾಮಿ ಅವರು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರು. ಅವರ ಒಂದು ಜನ್ಮದಿನದ ವಿಶೇಷ ನಮ್ಮ ಮೈಸೂರು ಜಿಲ್ಲಾಧ್ಯಕ್ಷರಾದ ಶ್ರೀ ಕಾರ್ತಿಕ್ ರವರು ಒಂದು ವಿಶೇಷವಾಗಿ ಅವರ ಜನ್ಮದಿನನ ಆಚರಣೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಪ್ರಸಿದ್ಧಿಯಾದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡೋದ್ರ ಮೂಲಕ ಎಲ್ರಿಗೂ ಸಿಹಿ ಹಂಚಿ ಇಡೀ ರಾಜ್ಯದ ಎಲ್ಲಾ ದಲಿತ ಬಂಧುಗಳಿಗೂ, ಸರ್ವ ಸಮುದಾಯ ಬಂಧುಗಳಿಗೂ ಒಳ್ಳೇದಾಗ್ಲಿ ಅಂತಂತ ನಾವು ಪೂಜೆಯನ್ನ ಮಾಡಿಸ್ತೋ. ಅದು ಕಾರ್ತಿಕ್ ಅವರ ನೇತೃತ್ವದಲ್ಲಿ. ಕೋಲಾರ ಭಾಗದಲ್ಲಿ ಹುಟ್ಟಿದಂತ ಛಲವಾದಿ ನಾರಾಯಣ ಸ್ವಾಮಿ ಅವರು ಅವರ ಬೆಳವಣಿಗೆ ಹಂತದಲ್ಲಿ ಬಹಳಷ್ಟು ಶೋಷಣೆ, ದೌರ್ಜನ್ಯಗಳನ್ನ ಅನುಭವಿಸಿಯೂ ಕೂಡ ಸಮುದಾಯದ ಏಳಿಗೆಗೆ ನಾನು ದುಡಿಬೇಕು, ಸೇವೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅವರು ರಾಜಕೀಯ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಂಡು ವಿದ್ಯಾರ್ಥಿ ದಶೆಯಿಂದಲೇ ಹೋರಾಟ ಮಾಡ್ಕೊಂಡು ಬಂದಂತವ್ರು. ತದನಂತರ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಎಸ್ಸಿ ಮೋರ್ಚಾ ಅಧ್ಯಕ್ಷರಾದ್ರು. ಅವರ ಸಂಘಟನಾ ಚಾತುರ್ಯವನ್ನ ನೋಡಿ ಪಕ್ಷ ಗುರುತಿಸಿ ಅವ್ರನ್ನ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡ್ತು, MLC ಮಾಡಿ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡ್ತು. ಅವರು ಪ್ರತಿ ಹೆಜ್ಜೆಯಲ್ಲೂ ನಮ್ಗಳಿಗೆಲ್ಲ ಯಾವ ರೀತಿ ನಾವು ಸಮುದಾಯದ ಸೇವೆ ಮಾಡಬಹುದು, ಹೋರಾಟದಲ್ಲಿ ತೊಡ್ಕೋಬಹುದು ಅಂತ ಮಾರ್ಗದರ್ಶನ ಮಾಡಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಬೆಳೆದಂತ ಹಲವಾರು ಯುವಕರಲ್ಲಿ ಸನ್ಮಾನ್ಯ ಕಾರ್ತಿಕ್ ರವರು ಕೂಡ ಇವತ್ತು ಒಂದು ವಿಶೇಷವಾದ ಕಾರ್ಯೋದ್ದೇಶಗಳನ್ನ ಇಟ್ಕೊಂಡು ಎಸ್ಸಿ ಮೋರ್ಚಾದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ಅವರ ಸದನದಲ್ಲೂ ಕೂಡ ನಮ್ಮ ಕಾರ್ತಿಕ್ ಅವರು ಹೇಳ್ದಂಗೆ ದಕ್ಷಿಣ ಭಾರತದ ಹುಲಿಯ ರೀತಿನೇ ಅವರು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಯಾವುದೇ ಅನ್ಯಾಯಗಳಾದ್ರೂ, ನಾವು ಈ ತರದೊಂದು ಅನ್ಯಾಯ ಆಗಿದೆ, ಈ ತರದೊಂದು ಸಮಸ್ಯೆ ಆಗಿದೆ ಅಂದ್ರೆ ತಕ್ಷಣ ಸ್ಪಂದಿಸ್ತಾರೆ. ತಕ್ಷಣ ಅಲ್ಲಿಗೆ ಜನಸಾಮಾನ್ಯರಂತೆ ಬಂದು ನಿಂತ್ಕೊಂಡು ಅಲ್ಲಿ ಆಗು ಹೋಗುಗಳನ್ನ ನೋಡಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅದಕ್ಕೆ ನ್ಯಾಯ ಒದಗಿಸೋ ನಿಟ್ಟಿನಲ್ಲಿ ಏನೆಲ್ಲ ಮಾಡ್ಬೋದು ತನ್ನ ಶ್ರಮವನ್ನ ಹಾಕ್ತಾರೆ.
ಅವ್ರನ್ನ ನೋಡ್ತಾನೆ ಬೆಳಿತಿರ್ತಕ್ಕಂತ ನಮ್ಮೆಲ್ಲ ದಲಿತ ಯುವಕರಿಗೂ ಕೂಡ ಅವರೊಂದು ಮಾರ್ಗದರ್ಶನ ಆಗಿದ್ದಾರೆ. ತಾಯಿ ಚಾಮುಂಡೇಶ್ವರಿ ಮತ್ತು ಕೋಟೆ ಆಂಜನೇಯ ಅವ್ರಿಗೆ ಆಯಸ್ಸು ಆರೋಗ್ಯಗಳನ್ನ ಕೊಟ್ಟು ಇನ್ನೂ ಅಧಿಕಾರ ದೊಡ್ಡ ದೊಡ್ಡ ಸ್ಥಾನಮಾನಗಳನ್ನ ಕೊಟ್ಟು ನೂರಾರು ವರ್ಷ ಸ್ಥಿತಿವಂತರಾಗಿ ಆರೋಗ್ಯವಂತರಾಗಿ ಬದುಕಲಿ. ನಮ್ಮಂತ ಹಲವಾರು ಯುವಕರಿಗೆ ಅವರು ಮಾರ್ಗದರ್ಶನ ಮಾಡಲಿ. ಕಾರ್ತಿಕ್ ರವರ ರಾಜಕೀಯ ಭವಿಷ್ಯದಲ್ಲೂ ಕೂಡ ಅವರು ವಿಶೇಷ ಕಾಳಜಿ ವಹಿಸಿ ಅವ್ರಿಗೆ ಒಳ್ಳೆ ರೀತಿ ಸ್ಥಾನಮಾನಗಳನ್ನ ದೊರಕಿಸಿಕೊಡುವಲ್ಲಿ ಅವರು ವಿಶೇಷ ಆಸಕ್ತಿ ವಹಿಸ್ಲಿ. ನಮ್ಮೆಲ್ಲ ಕಾರ್ಯಕರ್ತರಿಗೂ ಕೂಡ ಅವರು ಒಂದು ಆದರ್ಶವಾಗಿದ್ದಾರೆ. ನಾವು ಅವ್ರಿಗೆ ಶುಭವನ್ನು ಕೋರ್ತೀವಿ. ಧನ್ಯವಾದಗಳು.